ಇತ್ತೀಚೆಗಷ್ಟೇ ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಈ ಖಾತಾ ಗೋಲ್ಮಾಲ್ ಪ್ರಕರಣ ವರದಿಯಾದ ಬೆನ್ನಲ್ಲೇ ಮತ್ತೊಂದು ಪ್ರಕರಣ ಬಯಲಿಗೆ ಬಂದಿದೆ. ಪಾಲಿಕೆ ಗೋಲ್ಮಾಲ್ ಮೀರಿಸುವಂತೆ ಜೇವರ್ಗಿ ಪುರಸಭೆಯಲ್ಲಿ ಖಾತಾ ಗೋಲ್ಮಾಲ್ ನಡೆದಿದ್ದು 100ಕ್ಕೂ ಅಧಿಕ ಜನರ ಮೇಲೆ ಇದೀಗ ಎಫ್ಐಆರ್ ಆಗಿದೆ. ಇದರ ರಿಪೋರ್ಟ್ ಇಲ್ಲಿದೆ. ಜೇವರ್ಗಿ ಪುರಸಭೆಯಲ್ಲಿ ಖಾತಾ ಗೋಲ್ಮಾಲ್. ಬ್ರೋಕರ್ ಜೊತೆ ಕೈ ಜೋಡಿಸಿದ್ರ ಪುರಸಭೆ ಆಫೀಸರ್ಸ್. 3 ವರ್ಷದ ಅವಧಿಯಲ್ಲಿ 188 ನಕಲಿ ಖಾತಾ ಪತ್ತೆ. ಕಲಬುರಗಿ ಪಾಲಿಕೆ ಬಳಿಕ ಜೇವರ್ಗಿ ಪುರಸಭೆಯಲ್ಲಿ ಭಾರಿ ಗೋಲ್ಮಾಲ್ ಬೆಳಕಿಗೆ ಬಂದಿದೆ. ಜಮೀನು, ನಿವೇಶನ ಹಾಗೂ ಕಮರ್ಷಿಯಲ್ ಅಂಗಡಿಗಳ ನಕಲಿ ಖಾತಾಗಳ ನೋಂದಣಿಯನ್ನ ತಡೆಯೋಕೆ ಸರ್ಕಾರ ಹಲವು ಕಠಿಣ ನಿಯಮ ಜಾರಿಗೆ ತರ್ತಾ ಇದೆ. ಆದ್ರೆ ಜೇವರ್ಗಿ ಪುರಸಭೆಯಲ್ಲಿ ಅಧಿಕಾರಿಗಳ ಲಂಚಗುಳಿತನಕ್ಕೆ ನಕಲಿ ಖಾತಾಗಳ ಪ್ರಕರಣ ಹೆಚ್ಚಾಗಿದೆ. ಜೇವರ್ಗಿ ಪಟ್ಟಣದ ಶಾಂತಿನಗರದ ಇಸ್ಮಾಯಿಲ್ ಅನ್ನೋರು ಜೇವರ್ಗಿ ಸಬ್ ರಿಜಿಸ್ಟ್ರಾರ್ಗೆ ನೋಂದಣಿಯಾದ ನಿವೇಶನದ ದಾಖಲೆಗಳನ್ನು ಆರ್ಟಿಐ ಮೂಲಕ ಪಡೆದಾಗ 9 ನಕಲಿ ಖಾತಾ ದಾಖಲೆಗಳು ನೋಂದಣಿಯಾಗಿರುವುದು ಬೆಳಕಿಗೆ ಬಂದಿದೆ. ನಕಲಿ ಖಾತಾ ಬಗ್ಗೆ ಜಿಲ್ಲಾಧಿಕಾರಿಗೆ ದೂರು. ಸರ್ಕಾರದ ನಿಯಮ ಮೀರಿ ಖಾತೆ ನೋಂದಣಿ. ಜಿಡಿಎ ಹಾಗೂ ಟೌನ್ ಪ್ಲಾನಿಂಗ್ ಅನುಮತಿ ಪಡೆಯದ ನಿವೇಶನಗಳ ಖಾತಾ ನೀಡದಂತೆ ಈಗಾಗಲೇ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿದ್ರೂ ಸಹ ಅಕ್ರಮವಾಗಿ ಖಾತೆಗಳಾಗಿರೋದು ಆರ್ಟಿಐ ಮೂಲಕ ಕಂಡುಬಂದಿದೆ. ಹೀಗಾಗಿ ಜೇವರ್ಗಿ ಪಟ್ಟಣದ ಇಸ್ಮಾಯಿಲ್ ಅನ್ನೋರು ನಕಲಿ ಖಾತಾ ದಾಖಲೆಗಳ ಬಗ್ಗೆ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಅವರಿಗೆ ದಾಖಲೆ ಸಮೇತ ದೂರು ಸಲ್ಲಿಸಿದ್ದಾರೆ. ಈ ಬಗ್ಗೆ ತನಿಖೆ ಮಾಡೋದಾಗಿ ಜಿಲ್ಲಾಧಿಕಾರಿ ಭರವಸೆ ನೀಡಿದ್ದಾರೆ. ಇನ್ನು ನಕಲಿ ಖಾತಾಗಳ ನೋಂದಣಿಯಾಗಿದೆ ಅಂತ ತಿಳಿತಾ ಇದ್ದಂತೆ ಎಚ್ಚೆತ್ತುಕೊಂಡ ಕಲಬುರಗಿ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಮ್ ಗಜಾನನ ಬಾಳೆ ನೇತೃತ್ವದಲ್ಲಿ 4 ಜನರ ತನಿಖಾ ತಂಡವನ್ನ ರಚಿಸಿ ವರದಿ ನೀಡುವಂತೆ ಸೂಚಿಸಿದ್ದಾರೆ. 2021ರಿಂದ 2024ರವರೆಗೆ ಜೇವರ್ಗಿ ಪುರಸಭೆ ವ್ಯಾಪ್ತಿಯಲ್ಲಿಯೇ ಸುಮಾರು 188 ನಕಲಿ ಖಾತಾಗಳನ್ನು ಸೃಷ್ಟಿಸಿರುವುದು ತನಿಖೆ ವೇಳೆ ಪತ್ತೆಯಾಗಿದೆ. ಹೀಗಾಗಿ ಆ ವರದಿ ಆಧಾರದ ಮೇಲೆ ಜೇವರ್ಗಿ ಪುರಸಭೆ ಮುಖ್ಯಾಧಿಕಾರಿ ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ನಕಲಿ ಖಾತೆ ಪಡೆದ 132 ಜನರ ವಿರುದ್ಧ ದೂರು ದಾಖಲಿಸಿದ್ದಾರೆ. ನಾನು ನೇರವಾಗಿ ನನ್ನ ಸಬ್ ರಿಜಿಸ್ಟ್ರಾರ್ ಹತ್ರ ಹೋದೆ. ಅಲ್ಲಿ 2021ರಿಂದ 2024ವರೆಗೆ ಆಗಿರೋ ರಿಜಿಸ್ಟರ್ಡ್ ಕಾಪೀಸ್ ನಾನು ಕೊಡಲಿಕ್ಕೆ ನಾನು ರಿಕ್ವೆಸ್ಟ್ ಮಾಡಿದಾಗ ಅವರು ಅಷ್ಟೆಲ್ಲ ಕೊಡೋಕ್ಕಾಗಲ್ಲ, 42,000 ಖಾತಾ ಏನಾದರೂ ರಿಜಿಸ್ಟರ್ ಆಗಿದೆ, ಅದುದರಿಂದ ನಿಮಗೆ 1 ಅಥವಾ 2 ತಿಂಗಳು ನಾನು ಕೊಡಬಲ್ಲೆ ಅಂತ ಅವ್ರು ಹೇಳಿದ್ರು. ಅದಾದಮೇಲೆ ನಾನು ಅದೇ ಕೊಡ್ರಿ ಅಂದಮೇಲೆ ಕೇಳಿದಾಗ ಅದರಲ್ಲಿ 15 ಅವ್ರು ಕೊಟ್ಟರು. ಅದರಾಗೆ ನಾನು ಕಂಪ್ಯಾರಿಸನ್ ಮಾಡಿದಾಗ 15 ಒಳಗೆ 9 ಖಾತಾ ನಕಲಿ ಅನ್ನೋದು ನಕಲಿ, ಅದರಲ್ಲಿ ಇಲ್ಲೇ ಇಲ್ಲ, ಈ ಆಸ್ತಿಯಲ್ಲಿ ಇಲ್ಲೇ ಇಲ್ಲ ಅಂದ್ರೂ ಖಾತಾ ನಕಲಿ ಇಶ್ಯೂ ಆಗಿ ರಿಜಿಸ್ಟ್ರು ಆಗಿದೆ. ಅದಾದಮೇಲೆ ನಾನು ನೇರವಾಗಿ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ಅವರಿಗೆ ಇದೆಲ್ಲ ನಾನು ಡೀಟೇಲ್ ಆಗಿ ಹೇಳಿದಾಗ ಅವ್ರು ಇಮಿಡಿಯೇಟಾಗಿ ಒಂದು 4 ಜನರ ಟೀಮ್ ಕನ್ಸ್ಟಿಟ್ಯೂಟ್ ಮಾಡೋಕ್ಕೆ ಅವ್ರ ಅವರಿಗೆ ಆದೇಶ ಮಾಡಿದ್ರು. ಅದರಲ್ಲಿ ನಮ್ಮದು ಶ್ರೀ ಗಜನಾನ್ ಬಾಳೆ ಅವರು ಇದ್ದರು, ಅವರು IAS ಆಫೀಸರ್ ಆಗಿ ಅಲ್ಲಿ ಅಪಾಯಿಂಟ್ ಆಗಿದ್ದರು, ತಹಶೀಲ್ದಾರ್ ಅಂತ. ಬೇರೆ ಈ 3 ಜನ ಇದ್ದರು. ಅದಾದಮೇಲೆ ಅವರು ರಿಪೋರ್ಟ್ ಸಲ್ಲಿಸ್ತಾರೆ. ರಿಪೋರ್ಟ್ ಸಲ್ಲಿಸಿ ಏನು ಮಾಡ್ತಾರೆ, ಇದರಲ್ಲಿ ರಿಪೋರ್ಟಲ್ಲಿ ಅವ್ರ ಸರ್ಕಾರ ಕಡೆಯಿಂದ ರಿಪೋರ್ಟ್ ಅವ್ರದ್ದು ಆಫೀಸರಿಂದ ಬಂದಿರೋದೇನಂತಂದರೆ 2021ರಿಂದ 2024ವರೆಗೆ 188 ಖಾತಾ ನಕಲು ಅನ್ನೋದು ಫೇಕ್ ಅಂತ ಅವ್ರು ರಿಪೋರ್ಟ್ ಕೊಟ್ಟಿದ್ದಾದಮೇಲೆ ಮತ್ತೆ ಅವರು ಚೀಫ್ ಆಫೀಸರ್ ಅವರು ಇವರು ಎಲ್ಲ ಪಾರ್ಟೀಸ್ ಮೇಲೆ FIR ಮಾಡಿದ್ದಾರೆ. ಒಟ್ಟಾರೆ ಜೇವರ್ಗಿ ಪುರಸಭೆಯಲ್ಲಿ ಅಧಿಕಾರಿಗಳು ಬ್ರೋಕರ್ಗಳ ಜೊತೆ ಸೇರಿ ಹಣದ ಆಸೆಗೆ ಖಾತಾ ಗೋಲ್ಮಾಲ್ನಲ್ಲಿ ಶಾಮೀಲಾಗಿದ್ದಾರೆ ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ. ಇನ್ನು ಈ ಗೋಲ್ಮಾಲ್ ತನಿಖೆ ನಡೆದ್ರೆ ಹಲವು ಅಧಿಕಾರಿಗಳು ಕೈ ಜೋಡಿಸಿರೋದು ಬೆಳಕಿಗೆ ಬರಲಿದೆ. ಏನೇ ಇರಲಿ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮ ಆಗ್ರಹ. ಪ್ರವೀಣ್ ರೆಡ್ಡಿ, ಪಬ್ಲಿಕ್ ಟಿವಿ, ಕಲಬುರಗಿ.